Hey guys, welcome back to my YouTube channel. I hope you all are good. ಎಸ್ ರೀಸೆಂಟಾಗಿ ಕೆಸೆಟ್ ಎಕ್ಸಾಮ್ ಬಂದಿದ್ದೀರಾ ತುಂಬ ಜನ. ಆಲ್ಮೋಸ್ಟ್ 1,31,000 ಅಪ್ಲಿಕೇಶನ್ಸ್ಗಳು ಬಂದಿತ್ತು. ಸೊ ಅದರಲ್ಲಿ 1,21,000ಕ್ಕೂ ಅಧಿಕ ಅಭ್ಯರ್ಥಿಗಳು ಅಥವಾ 1,21,000ಕ್ಕೂ ಅಧಿಕ ಆಸ್ಪಿರೆಂಟ್ಸ್ಗಳು ಕೆಸೆಟ್ ಎಕ್ಸಾಮ್ನ ಅಟೆಂಡ್ ಮಾಡಿದ್ದಾರೆ ಅನ್ನೋ ನ್ಯೂಸ್ ಕೂಡ ಬಂತು. ಆಲ್ಮೋಸ್ಟ್ ಏನು 100% ಅಪ್ಲಿಕೇಶನ್ಸ್ ಬಂದಿತ್ತು ಅಂತ ಹೇಳಿದ್ರೆ 90% ಅಥವಾ 90+% ಅಷ್ಟು ಸ್ಟೂಡೆಂಟ್ಸ್ಗಳು ಅಥವಾ ಆಸ್ಪಿರೆಂಟ್ಸ್ಗಳು ಎಕ್ಸಾಮನ್ನು ಅಟೆಂಡ್ ಮಾಡಿದ್ದಾರೆ. ಸೊ ಐ ಹೋಪ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ಎಕ್ಸಾಮ್ನ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನನ್ನ ಕಾಂಟ್ಯಾಕ್ಟಲ್ಲಿರುವಂತಹ ನನ್ನ ಫ್ರೆಂಡ್ಸ್ಗಳಾಗಿರಬಹುದು ಅಥವಾ ನನ್ನ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿರುವಂತಹವರಾಗಿರಬಹುದು ಅಥವಾ ನನ್ನ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಿಂದ ಏನು ಪರಿಚಯ ಆಗಿರುವಂತಹ ಫ್ರೆಂಡ್ಸ್ಗಳಾಗಿರ್ಬೋದು, ಸ್ವಲ್ಪ ಜನ ಹೇಳಿದ್ರು ಪೇಪರ್ 1ಗಿಂತ ಪೇಪರ್ 2 ನಮಗೆ ಸ್ವಲ್ಪ ಕಷ್ಟ ಅನ್ನಿಸ್ತು, ಅದು ಟ್ರಿಕ್ಕಿ ಆಗಿದ್ವು ಕ್ವಶನ್ಸ್ಗಳು ಅಂತ ಹೇಳಿ ಒಂದಷ್ಟು ಜನ ಅವರ ಒಪಿನಿಯನ್ಗಳನ್ನೆಲ್ಲ ಶೇರ್ ಮಾಡಿಕೊಂಡ್ರು. ಸೊ ಈಗ ಎಕ್ಸಾಮ್ ಆಗೋಗಿದೆ, ಇನ್ನು ನೆಕ್ಸ್ಟ್ ಏನು ಕಟ್ ಆಫ್ ಎಷ್ಟಕ್ಕೆ ನಿಲ್ಲಿಸ್ತಾನೆ ಅನ್ನೋದು. ಸೊ ಅದ್ರ ಬಗ್ಗೆ ಕೂಡ ತುಂಬ ಜನಗಳಿಗೆ ಡೌಟ್ ಇದೆ. ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲೆಲ್ಲ ಹೇಳ್ತಿರ್ತಾರೆ 35% ತೊಗೊಂಡ್ರೆ ಈ ಕ್ಯಾಸ್ಟ್ ಅವರು ಅಥವಾ ಈ ಕ್ಯಾಟಗರಿಯವರು 35% ತೊಗೊಂಡ್ರೆ ಪಾಸು, 110 ತೊಗೊಂಡ್ರೆ ಪಾಸಾಗಿ ಹೋಗ್ಬಿಡ್ತೀರಾ, 120+ ಮಾರ್ಕ್ಸ್ ತೊಗೊಂಡ್ರೆ ಪಾಸಾಗಿ ಹೋಗ್ಬಿಡ್ತೀರಾ. ಸೊ ಈ ರೀತಿ ಎಲ್ಲ ತುಂಬ ಜನ ಯೂಟ್ಯೂಬರ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಅದೆಲ್ಲ ಸುಳ್ಳು. ಕಟ್ ಆಫ್ ಕೆಸೆಟ್ ಕಟ್ ಆಫು ಎವ್ರಿ ಇಯರು ವೇರಿಯೇಷನ್ಸ್ ಆಗ್ತಾನೇ ಇರುತ್ತೆ. ಈ ವರ್ಷ ಒಂದು ಕಟ್ ಆಫ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಕೂಡ ಅಷ್ಟೇ ಕಟ್ ಆಫ್ ಇರಬೇಕು ಅಂತೆಲ್ಲ ಏನಿಲ್ಲ. ಪ್ರತಿ ವರ್ಷ ಅಂದರೆ ಇಯರಿಂದ ಇಯರ್ಗೆ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ ಕಟ್ ಆಫ್ ಅನ್ನೋದು. ಸೊ ನಾನು ನಿಮಗೆ ಅದಕ್ಕೆ ಸಂಬಂಧಪಟ್ಟಾಗೆ ನನ್ನ ಹತ್ರ ಒಂದಷ್ಟು ಲಾಸ್ಟ್ ಇಯರ್ದು ಕಟ್ ಆಫ್ಗಳೆಲ್ಲ ಹೇಗಿತ್ತು ಅನ್ನೋದು ಇದೆ. ಸೊ ಅದನ್ನು ತೋರಿಸ್ತೀನಿ, ನೋಡ್ಕೊಬನ್ನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸ್ಕ್ರೀನ್ ಮೇಲೆ ಏನು ಕಾಣ್ತಿದೆ, ಸೊ ಇದು ಲಾಸ್ಟ್ ಇಯರ್ ನಡೆದಂತಹ ಕೆಸೆಟ್ ಎಕ್ಸಾಮ್ನ ಕಟ್ ಆಫ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ 35%, 40% ಅಂತೆಲ್ಲ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಎಷ್ಟು ನಿಜ ಅನ್ನೋದನ್ನು ನೀವು ಇಲ್ಲೇ ಲೆಕ್ಕ ಹಾಕ್ಕೋಬೋದು. ಸೊ ಫಸ್ಟ್ಲಿ ಇಲ್ಲಿ ಅವರು ಕಾಮರ್ಸ್ ಸಬ್ಜೆಕ್ಟಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ, ನೋಡ್ಬೋದು ನೀವು ಇಲ್ಲಿ ಈ ಕಡೆ ಕ್ಯಾಟಗರಿ ಮತ್ತು ಈ ಕಡೆ ಸೈಡಲ್ಲಿ ಕಟ್ ಆಫ್ ಮಾರ್ಕ್ಸು ಮ್ಯಾಕ್ಸಿಮಮ್ 300 ಮಾರ್ಕ್ಸು, ಅದಕ್ಕೆ ಎಷ್ಟು ತೊಗೊಂಡ್ರೆ ಪಾಸ್ ಅನ್ನೋದನ್ನು ಕೂಡ ಇಲ್ಲೇ ಹಾಕಿದ್ದಾರೆ. GM, ಆಮೇಲೆ SC ST ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B. ದೆನ್ ಅದರ ಆಪೋಸಿಟಲ್ಲೇ ಈ ಕಡೆ ಲಾಸ್ಟಲ್ಲಿ ಹಾಕಿದ್ದಾರೆ ನೋಡಿ ಕಟ್ ಆಫ್ ಮಾರ್ಕ್ಸು. ಸೊ ಅದು ಇದಕ್ಕಾಗಿರುವಂತಹ ಕಟ್ ಆಫ್ ಆಗಿರುತ್ತೆ. ಜನರಲ್ ಅವ್ರಿಗೆ 156ಗೆ ನಿಲ್ಲಿಸಿದ್ದಾರೆ, ಕಾಮರ್ಸ್ ಅವ್ರಿಗೆ ಕಟ್ ಆಫ್ ಲಾಸ್ಟ್ ಇಯರು. ಇನ್ನು ಮಾಮೂಲಿ ಅದರ ಎಲ್ಲ ಬೇರೆ ಬೇರೆ ಕ್ಯಾಸ್ಟ್ ವೈಸು 142, 142, 148, 144, 142, 148, 148 ಆ ರೇಂಜಲ್ಲಿ ನಿಲ್ಲಿಸಿದ್ದಾರೆ ಕಟ್ ಆಫ್ನ. ಇನ್ನು ಕನ್ನಡ ಸಬ್ಜೆಕ್ಟಲ್ಲಿ ನೋಡ್ತಾ ಇರ್ಬೋದು ನೀವು, ಜನರಲ್ ಮೆರಿಟ್ ಅಥವಾ ಏನು GM ಕ್ಯಾಟಗರಿ ಅವ್ರು ಇರ್ತಾರೆ, ಸೊ ಅವರಿಗೆ 152ಗೆ ನಿಲ್ಲಿಸಿದ್ದಾರೆ ಕಟ್ ಆಫು. ಸೊ ಇನ್ನು ಅದರ್ ಕ್ಯಾಟಗರಿಗೂ ಕೂಡ ಇಲ್ಲೇ ಕೊಟ್ಟಿದ್ದಾರೆ, ನೀವು ಶೋ ಆಫ್ ಆಗ್ತಿದೆ, ನೀವು ನೋಡ್ಕೋಬೋದು ಎಷ್ಟು ನಿಲ್ಲಿಸಿದ್ದಾರೆ ಅಂತೇಳಿ. ಸೊ ಇನ್ನು ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ಏನು ಕಟ್ ಆಫ್ ಇದೆ ಅಂತೇಳಿ ನೀವು ಇಲ್ಲಿ ನೋಡ್ತಾ ಇರಬಹುದು. ಕ್ಯಾಟಗರಿ ವೈಸ್ ಕೂಡ ಕೊಟ್ಟಿದ್ದಾರೆ. ಜನರಲ್ ಅವ್ರಿಗೆ ಅಂದರೆ GM ಅವ್ರಿಗೆ 160ಗೆ ಕಟ್ ಆಫನ್ನು ನಿಲ್ಲಿಸಿದ್ದಾರೆ. ಇನ್ನು ಬೇರೆ ಬೇರೆ ಕ್ಯಾಸ್ಟ್ಗೂ ಕೂಡ ಇಲ್ಲೇ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇಂಗ್ಲೀಷ್ ಸಬ್ಜೆಕ್ಟಲ್ಲೂ ಕೂಡ ದೆನ್ ಹಿಸ್ಟ್ರಿ, ಸೋಷಿಯಾಲಜಿ, ನಿಮ್ಮದು ಯಾವ ಒಂದು ಸಬ್ಜೆಕ್ಟ್ ಇರುತ್ತೆ, ಸೊ ಅವ್ರುಗಳು ಈ ನಿಮ್ಮ ಸಬ್ಜೆಕ್ಟ್ನ ಕಟ್ ಆಫ್ ಲಿಸ್ಟು ಬಂದಿದ ತಕ್ಷಣ ಸ್ವಲ್ಪ ಹಾಗೆ ಸ್ಟಾಪ್ ಮಾಡಿ ಅಥವಾ ಪಾಸ್ ಮಾಡಿ ನೀವು ಚೆಕ್ ಮಾಡ್ಕೋಬೋದು. ನಾನು ಎಲ್ಲನೂ ಹೇಳೋದು ಬೇಡ ಅಂತ ಹೇಳಿ ಜಸ್ಟ್ ಹಾಗೆ ಓಡಿಸ್ತಾ ಇದ್ದೀನಿ ವಿಡಿಯೋನ. ನಿಮ್ಮ ಸಬ್ಜೆಕ್ಟ್ ಇರೋ ಕಡೆ ನಿಮ್ಮ ಸಬ್ಜೆಕ್ಟ್ ಯಾವುದಿರುತ್ತೋ ಸೊ ಅದನ್ನು ನೀವು ಅಲ್ಲೇ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ನಿಮ್ಮ ಒಂದು ಕಟ್ ಆಫ್ ಲಾಸ್ಟ್ ಇಯರ್ ಎಷ್ಟಿತ್ತು ನಿಮ್ಮ ಸಬ್ಜೆಕ್ಟಲ್ಲಿ ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ಗಳಿತ್ತು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇದು ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಸೈಕಾಲಜಿ, ದೆನ್ ಸೋಷಿಯಲ್ ವರ್ಕು, ಕ್ರಿಮಿನಾಲಜಿ, ಲಾ, ಸಾಂಸ್ಕ್ರಿಟ್, ಫಿಸಿಕಲ್ ಎಜುಕೇಷನು, ಫೋಲ್ಕ್ ಲಿಟ್ರೇಚರು,
ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್, ಫಿಸಿಕಲ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್, ಕೆಮಿಕಲ್ ಸೈನ್ಸ್, ಲೈಫ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್, ಆರ್ಕಿಯಾಲಜಿ, ಆಂಥ್ರೋಪಾಲಜಿ, ಮರಾಠಿ, ಫಿಲೋಸಫಿ, ವಿಮೆನ್ ಸ್ಟಡೀಸ್, ಲಿಂಗ್ವಿಸ್ಟಿಕ್ಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಓ ಮೈ ಗಾಡ್, ಓಕೆ, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್, ಎಸ್, ಓ ಮೈ ಗಾಡ್, 41 ಲಾಸ್ಟ್ ಟೈಮ್ 41 ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗಿತ್ತು ಅನಿಸುತ್ತೆ ಮೇ ಬಿ. ಸೊ ಹಾಗಾಗಿ 41 ಸಬ್ಜೆಕ್ಟ್ಗಳ ಕಟ್ ಆಫನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಎಸ್, ನೋಡಿದ್ರಲ್ಲ ಲಾಸ್ಟ್ ಇಯರ್ ಎಲ್ಲ ಕಟ್ ಆಫ್ ಎಲ್ಲ ಯಾವ ರೇಂಜಲ್ಲಿ ನಿಂತಿತ್ತು ಅಂತ ಹೇಳಿ. ಸೊ ಯೂಟ್ಯೂಬಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳು ಹೇಳ್ತಾ ಇರ್ತಾರೆ ಕಟ್ ಆಫ್ 35% ತೊಗೊಂಡ್ರೆ ಸಾಕು, 40% ತೊಗೊಂಡ್ರೆ ಸಾಕು, 120+ ಮಾರ್ಕ್ಸ್ ಇದ್ದರೆ ನೀವು ಪಾಸಾಗಿ ಹೋಗ್ಬಿಡ್ತೀರಾ. ಮಾಮೂಲಿ ಜನರಲ್ ಕ್ಯಾಟಗರಿಯವರು 140+ ಇದ್ದರೆ ಪಾಸ್ ಆಗ್ತಾರೆ, 130+ ಇದ್ದರೆ ಪಾಸ್ ಆಗ್ತಾರೆ. ಈ ರೀತಿ ತುಂಬ ವೀಡಿಯೋಸ್ಗಳು ಈವನ್ ನಾನು ಕೂಡ ನೋಡಿದ್ದೀನಿ. ಒನ್ ಟೈಮಲ್ಲಿ ನಾನು ಕೂಡ ಹೀಗೆ ಕಟ್ ಆಫ್ಗಳನ್ನೆಲ್ಲ ಚೆಕ್ ಮಾಡಬೇಕಾದ್ರೆ ನಾನು KCET ಎಕ್ಸಾಮ್ ಬರೆದಾಗ ಕಟ್ ಆಫ್ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಗೊತ್ತಿಲ್ಲದೆ ಯೂಟ್ಯೂಬ್ಗಳಲ್ಲೆಲ್ಲ ಚೆಕ್ ಮಾಡಿದಾಗ ನಾನು ಕೂಡ ಈ ಥರ ವೀಡಿಯೋಸ್ಗಳನ್ನೆಲ್ಲ ನೋಡಿದ್ದೀನಿ. 35% ತೊಗೊಂಡ್ರೆ ಸಾಕು, 110 ತೊಗೊಂಡ್ರೆ ಸಾಕು ಪಾಸ್ ನೀವು, ಆ ಥರ ಎಲ್ಲ ಹೇಳಿರೋದನ್ನ ಕೇಳಿದ್ದೀನಿ ಕೂಡ. ಆ ರೀತಿ ಎಲ್ಲ ನಿಂತಿರೋದಿಲ್ಲ ಆ್ಯಕ್ಚುಲಿ ಕಟ್ ಆಫು. ಆಲ್ಮೋಸ್ಟ್ ಎವ್ರಿ ಇಯರ್ ಕೂಡ ಒಂದು 4 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಟು 6 ಮಾರ್ಕ್ಸ್ವರೆಗೂ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಸೊ ವಿಡಿಯೋಸ್ಗಳಲ್ಲಿ ನೀವು ಲಾಸ್ಟ್ ಇಯರ್ ಏನು ನೋಡಿದ್ರಿ ಕಟ್ ಆಫು, ಮೇ ಬಿ ಅದಕ್ಕಿಂತ ಅಂದರೆ ಲಾಸ್ಟ್ ಟೈಮ್ ಯಾವುದೋ 3rd B ಕ್ಯಾಟಗರಿಗೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ 152ಗೆ ಕಟ್ ಆಫ್ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ, ಈ ವರ್ಷ ಮೇ ಬಿ ಒಂದು 2 to 4 ಮಾರ್ಕ್ಸ್ ಕಡಿಮೆ ಆಗ್ಬೋದು ಅಥವಾ 2 to 4 ಮಾರ್ಕ್ಸ್ ಜಾಸ್ತಿ ಆಗ್ಬೋದು. ಲಾಸ್ಟ್ ಇಯರ್ 152ಗೆ ಕಟ್ ಆಫ್ ಇದೆ ಅಂತ ಹೇಳಿದ್ರೆ, ಈ ವರ್ಷ ಆ ಸಬ್ಜೆಕ್ಟ್ನಲ್ಲಿ 148ಗೆ ಕಟ್ ಆಫ್ ನಿಲ್ಬೋದು, ಅಥವಾ ಮೇ ಬಿ 154 ಅಥವಾ 156ಗೆ ಕಟ್ ಆಫ್ ನಿಲ್ಬೋದು. ಸೊ 2 to 4 ಮಾರ್ಕ್ಸ್ ಜಾಸ್ತಿ ಆಗ್ಬೋದು ಅಥವಾ 2 to 4 ಮಾರ್ಕ್ಸ್ ಕಡಿಮೆ ಆಗ್ಬೋದು ಅಷ್ಟೇ. ಅದಕ್ಕೆ ಬಿಟ್ಟರೆ 10 ಮಾರ್ಕ್ಸು 20 ಮಾರ್ಕ್ಸ್ವರೆಗೂ ಎಲ್ಲ ಡೌನ್ ಬಂದ್ಬಿಡುತ್ತೆ, ಆ ಥರ ಎಲ್ಲ ಇಲ್ಲವೇ ಇಲ್ಲ. ನೀವು ಪಾಸ್ ಆಗಬೇಕು ಅಂದರೆ ನೀವು ಮೋರ್ ದ್ಯಾನ್ 150+ ಮಾರ್ಕ್ಸ್ನ ತೊಗೊಂಡ್ರೆ ಅಷ್ಟೇ ಪಾಸ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಪಾಸಿಬಿಲಿಟಿ ಇರೋದು. 150+ ಮಾರ್ಕ್ಸ್ ತೊಗೊಂಡ್ರೆ ಒಂದು ಪಾಸಿಬಿಲಿಟಿ ಇದೆ ಅಂತ ಹೇಳಿ. ಬಟ್ ಈ ಸಲ ನೀವು 130 ಅಥವಾ 135+ ಮಾರ್ಕ್ಸನ್ನು ತೊಗೊಂಡಿರೋರು ಕೂಡ ಪಾಸ್ ಆಗ್ತೀವಿ ಅನ್ನೋ ಒಂದು ಪಾಸಿಬಿಲಿಟಿನ ಇಟ್ಕೊಳ್ಬಹುದು. ಬಿಕಾಸ್ ಈ ಸಲ ಅಪ್ಲಿಕೇಶನ್ಸ್ಗಳು ಕೂಡ ತುಂಬ ಯೂಜ್ ನಂಬರ್ಗಳಲ್ಲೇ ಬಂದಿದೆ. ಬಿಕಾಸ್ 1,21,000+ ಆಸ್ಪಿರೆಂಟ್ಸ್ಗಳು ಎಕ್ಸಾಮ್ ಬರೆದಿರೋದು, ಅದರಲ್ಲೂ 1,31,000 ಅಪ್ಲಿಕೇಶನ್ಸು, ಅದರಲ್ಲಿ 1,21,000 ಅಷ್ಟು ಸ್ಟೂಡೆಂಟ್ಸ್ಗಳು ಅಥವಾ ಆಸ್ಪಿರೆಂಟ್ಸ್ಗಳು ಎಕ್ಸಾಮನ್ನು ಅಟೆಂಡ್ ಮಾಡಿರೋದ್ರಿಂದ ಪಾಸ್ ಆಗುವಂಥವ್ರ ಸಂಖ್ಯೆನ ಕೂಡ ಇನ್ಕ್ರೀಸ್ ಮಾಡೇ ಮಾಡ್ತಾರೆ. ಎವ್ರಿ ಸಬ್ಜೆಕ್ಟಲ್ಲೂ ಅಂದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಪಾಸ್ ಆಗುವಂತಹ ಅಭ್ಯರ್ಥಿಗಳ ಸಂಖ್ಯೆಯನ್ನು ಲಾಸ್ಟ್ ಇಯರ್ಗಿಂತ ಈ ಇಯರು ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ಕಟ್ ಆಫನ್ನು ಕಡಿಮೆ ನಿಲ್ಲಿಸೋವಂಥ ಚಾನ್ಸಸ್ ಕೂಡ ಇದೆ. ಸೊ ಹಾಗಾಗಿ 130, 135+ ತೊಗೊಂಡಿರೋರು ಕೂಡ ಪಾಸ್ ಆಗಬಹುದು. ಬಟ್ ಜಾಸ್ತಿ ಪಾಸಿಬಿಲಿಟೀಸ್ ಇರೋದು 150+ ಇದ್ದರೆ ನೀವು ಪಕ್ಕಾ ಕ್ಲಿಯರ್ ಆಗೇ ಆಗುತ್ತೆ ಅನ್ನೋದು ಒಂದು, ಅದು 90% ಅದು ಹೋಪ್ ಇಟ್ಕೊಳ್ಳಿ. 150+ ಇತ್ತು ಅಂದರೆ ಪಕ್ಕಾ ಕ್ಲಿಯರ್ ಆಗೇ ಆಗುತ್ತೆ ಅಂತೇಳಿ. ಐ ಹೋಪ್ KCET ಎಕ್ಸಾಮ್ನ ಕಟ್ ಆಫ್ ಬಗ್ಗೆ ಒಂದಷ್ಟು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಹ್ಯಾವ್ ಎ ಗುಡ್ ಡೇ.